ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಅಧಿಕಾರ ಹಂಚಿಕೆಯ ಜಗಳ, ಅದು ಹಲವು ಸುತ್ತುಗಳು, ಹಲವು ಆಯಾಮಗಳನ್ನು ಪಡೆದಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಇದರಲ್ಲಿ ಯಾವ ಪಾತ್ರ ವಹಿಸುತ್ತೆ ಅನ್ನುವ ಪ್ರಶ್ನೆ ಇತ್ತು. ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು, ನನ್ನನ್ನ ಮತ್ತು ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಸಿ ವರಿಷ್ಠರು ಮಾತನಾಡ್ತಾರೆ ಅಂತ. ಹಾಗೇನೆ ಮಾಧ್ಯಮಗಳಲ್ಲಿ ದಿನಾಂಕಗಳನ್ನು ಕೂಡ ಕೊಡಲಾಗ್ತಾ ಇತ್ತು. ಆದರೆ ನಿನ್ನೆ ನಡೆದ ಒಂದು ಬೆಳವಣಿಗೆ ಏನಿದೆ, ಅದು ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸಿದೆ. ಅದರಿಂದ ಈ ಅಧಿಕಾರ ಹಂಚಿಕೆ, ಅಥವಾ ನೇರವಾಗಿ ಹೇಳೋದಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿದೆಯಲ್ಲ, ಆ ಕನಸಿಗೆ ಈ ನಿನ್ನೆಯ ಆ ಹೇಳಿಕೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂತ. ಆ ಹೇಳಿಕೆ ನೀಡಿದವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಆಡಿರುವ ಮಾತು, ಅದು ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಇಡೀ ಈ ಒಂದು ಗೊಂದಲ ಏನಿದೆ, ಇನ್ನೊಂದಿದೆ, ಮತ್ತೊಂದು ಏನಿದೆ, ಹಾಗೆ ನೋಡಿದ್ರೆ ಈ ರೀತಿಯ ಒಂದು ಸಂದೇಶವನ್ನ ಖರ್ಗೆ ಅವರು ಏನ್ ಹೇಳಿದ್ರು ಅದನ್ನ ಸಾಫ್ಟ್ ಆಗಿ ದಟ್ ಕೆ.ಸಿ. ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟಿದ್ರು. ಅವರು ಸೂಚಿಸಿದ ಮೇಲೇನೆ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು 2 ಉಪಹಾರ ಕೂಟಗಳನ್ನ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗಿಂದ ಎಲ್ಲ ಸಮಸ್ಯೆಯು ಬಗೆಹರಿತಿ ಅಂತ ಅಂದ್ಕೊಂಡ್ರು ಕೂಡ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದು ನಂತರ ಬೆಳವಣಿಗೆ ಮೂಲಕ ಸ್ಪಷ್ಟ ಆಯಿತು. ಸಿದ್ದರಾಮಯ್ಯನವರ ಬೆಂಬಲಿಗರು ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸ್ತಾರೆ ಅನ್ನೋದು, ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ದಿನಾಂಕಗಳನ್ನು ಕೊಡೋದು, ಸಂಕ್ರಾಂತಿ ಅನ್ನೋದು, ಹೊಸ ವರ್ಷ ಅನ್ನೋದು ನಡೆದೇ ಇತ್ತು. ಸೊ ಈ ಎಲ್ಲದರ ನಡುವೆ ನಿನ್ನೆ ಖರ್ಗೆಯವರು ಹೇಳಿರುವ ಮಾತಿನ ಮತಿತಾರ್ಥ ಏನು ಅದನ್ನ ನೋಡೋಣ. ಮೊದಲನೇದಾಗಿ, ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಇಲ್ಲ ಅನ್ನೋದನ್ನು ಖರ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ನಾವು ಈ ಸಮಸ್ಯೆಯನ್ನು ಸೃಷ್ಟಿಸಿಕೊಂಡವರು ಕರ್ನಾಟಕದ ನಾಯಕರು, ಅಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು. ಇದರಲ್ಲಿ ಹೈಕಮಾಂಡ್ನ ಪಾತ್ರ ಇಲ್ಲ. ಆದ್ರಿಂದ ಈ ವಿಚಾರದಲ್ಲಿ ನಾವು ಜವಾಬ್ದಾರರಲ್ಲ. ಸೊ ಇದು ಏನನ್ನ ಸೂಚಿಸುತ್ತೆ, ಮತ್ತು ಈ ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅಂತ ಮಾತನಾಡಲಾಗ್ತಾ ಇತ್ತು 2.5 ವರ್ಷದ್ದು, ಅದನ್ನ ಈಗ ಬೇರೆ ರೀತಿ ವ್ಯಾಖ್ಯಾನಿಸಬಹುದಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಖರ್ಗೆಯವರ ಹೇಳಿಕೆಯಿಂದ. ಸೊ ಅವ್ರು ಏನ್ ಹೇಳ್ತಾರೆ ನೋಡಿ, ಈ 1-2-3 ಅಂಶಗಳನ್ನು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರೇನ್ ಹೇಳ್ತಾರೆ, ನಾಯಕತ್ವದ ಗೊಂದಲಗಳನ್ನು ಹೈಕಮಾಂಡ್ ಸೃಷ್ಟಿಸಿಲ್ಲ, ಅವೆಲ್ಲ ಸ್ಥಳೀಯವಾಗಿ ಸೃಷ್ಟಿಯಾಗಿದೆ. ಈ ಮಾತಿನ ಅರ್ಥ ಏನು ಅಂದ್ರೆ, ಈ ವಿಚಾರದಲ್ಲಿ ಹೈಕಮಾಂಡ್ ಪಾತ್ರ ಇಲ್ಲ ಅಂದ್ರೆ ಅಧಿಕಾರ ಹಂಚಿಕೆಯ ಸೂತ್ರ ಇದೆಯಲ್ಲ, ಸೂತ್ರ ಹೈಕಮಾಂಡ್ದಲ್ಲ ಅಂತ ಹೇಳ್ದಂಗಾಯ್ತಲ್ವ. ಅಂದ್ರೆ ಈ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೇ ಕೂತು ತೀರ್ಮಾನ ತೆಗೆದುಕೊಂಡಿದ್ರ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ತೀರ್ಮಾನ ತೆಗೆದುಕೊಂಡು ಹೈಕಮಾಂಡ್ ಹೇಳಿದ್ರ. ಅಂದ್ರೆ ಹೈಕಮಾಂಡ್ ಸಂಪೂರ್ಣವಾಗಿ ಈ ಜವಾಬ್ದಾರಿಯನ್ನ ಎತ್ತಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ಹಾಕಿದೆ, ನಮ್ಗೆ ಸಂಬಂಧ ಇಲ್ಲ ಅಂತ. ನೋಡಿ, ಅವ್ರು ಹೇಳ್ತಾ ಹೋಗೋದು, ಸೂಕ್ತ ಸಮಯದಲ್ಲಿ ಇಬ್ಬರು ಕರೆಸ್ತೀವಿ, ಮಾತಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಇದಕ್ಕೆಲ್ಲ ಖರ್ಗೆ ಅವರು ನಿನ್ನೆ ತೆರೆ ಎಳೆದ್ಬಿಟ್ರು. ಸೊ ಅವರು ಕಾಂಗ್ರೆಸ್ ಪಕ್ಷ ಏನಿದೆ ಅದ್ರ ಬಗ್ಗೆನೂ ಹೇಳಿದ್ದು, ಈ ನಾನೇ ಅಧಿಕಾರಕ್ಕೆ ತಂದೆ, ನಾನು ಮಾಡಿದೆ ಅಂತ ಏನಿತ್ತಲ್ಲ, ನಾನು ಅಂತ ಹೇಳಿ ಮಾತಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳಿರ್ಲಿ, ಮುಖ್ಯಮಂತ್ರಿಗಳಿರ್ಲಿ. ಈ ನಾನು ಅನ್ನುವುದಕ್ಕೂ ಕೂಡ ಖರ್ಗೆಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಒಳಗೊಂಡು ಎಲ್ಲರೂ ಸೇರಿ ಕಟ್ಟಿದ ಪಕ್ಷ. ಪಕ್ಷ ಸಂಘಟನೆ ಕೆಲಸ ನನ್ನಿಂದ ಆಗಿದೆ, ತನ್ನಿಂದ ಆಗಿದೆ ಅಂತ ಯಾರೂ ಹೇಳಬಾರದು.
ಈಗ ನಾನು ಅಧಿಕಾರಕ್ಕೆ ತಂದೆ, ನನ್ನಿಂದ ಅಧಿಕಾರಕ್ಕೆ ಬಂತು, ನಾವು ಪಕ್ಷ ಕಟ್ಟಿದ್ದೇನೆ ಅಂತ ಏನಿದೆಯಲ್ಲ, ಆ ಮಾತನ್ನ ಆಡಕೂಡುದು ಅನ್ನುವುದನ್ನ ಅವ್ರು ಹೇಳಿದ್ದಾರೆ. ಇದನ್ನು ಹೇಳುವುದನ್ನ ಬಿಡಬೇಕು ಅಂತ. ಹಾಗಿದ್ರೆ ಇದು ಹೇಳಿದ್ದು ಯಾರಿಗೆ? ಪಕ್ಷ ಕಟ್ಟಿದ್ದೇನೆ ಅಂತ ಹೇಳಿದವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಅಲ್ವಾ? ಬಹುಮಟ್ಟಿಗೆ ಯಾರು KPCC ಅಧ್ಯಕ್ಷರಾಗಿದ್ರು ಅವರು ಹೇಳ್ಬೇಕಲ್ಲ ಪಕ್ಷ ಕಟ್ಟಿದ್ದೇನೆ ಅಂತ. ಅಂದ್ರೆ ಈ ಹೇಳಿಕೆಯ ಮೂಲಕ ದಟ್ DK ಶಿವಕುಮಾರ್ ಅವರ ಪಕ್ಷ ಕಟ್ಟಿದ್ದೇನೆ ಅನ್ನುವುದಕ್ಕೆ AICC ಅಧ್ಯಕ್ಷರು ತಡೆ ಒಡ್ಡಿದ್ದಾರೆ ಅಂತ. ಸೊ ಅದ್ರ ಜೊತೆಗೆ ಈಗ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇತ್ತು, DK ಅವರು ದೆಹಲಿಗೆ ಹೋಗ್ತಾರೆ, ಮಾತಾಡ್ತಾರೆ ಅಂತ. ಅದು ಆ ಮಾಹಿತಿ ತಮಗೆ ಇಲ್ಲ ಅಂತ ಖರ್ಗೆ ಅವರು ಹೇಳ್ತಾರೆ. ಅಂದ್ರೆ ಖರ್ಗೆ ಅವರು ಒಂದು ರೀತಿ ದಟ್ ಫ್ರಸ್ಟ್ರೇಷನ್ ಅಂತ ಹೇಳಲಾರೆ, ಬಟ್ ಈಗ ರಾಜ್ಯ ಬೆಳವಣಿಗೆ ವಿಚಾರದಲ್ಲಿ ಏನಿದೆಯಲ್ಲ, ಅದರಿಂದ ತುಂಬಾ ಬೇಸರಗೊಂಡಂತೆ ಕಾಣುತ್ತೆ. ಅವರು ಈ ಬೆಳವಣಿಗೆ ಆಗಬಾರದಿತ್ತು ಅನ್ನುವ ಮನಸ್ಥಿತಿ ಇದ್ದಾಗಿದೆ. ಸೊ ಅವ್ರು ಇಡೀ ಮಾತಿನಲ್ಲಿ ಹಲವು ಅಂಶಗಳಿವೆ. ಸೊ ಅವರು ಹೇಳ್ತಾ ಇರೋದು ಏನು ಅಂತ ಅಂದ್ರೆ, ಒಂದು, ನೀವೇ ಬಗೆಹರಿಸಿಕೊಳ್ಳಿ ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ನಾನಿದ್ರಲ್ಲಿ ಮಧ್ಯಪ್ರವೇಶ ಮಾಡಲ್ಲ, ಹೈಕಮಾಂಡ್ ಮಾಡಲ್ಲ, ಹೈಕಮಾಂಡ್ ಕೈ ಹಾಕಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಈ ವಿವಾದಕ್ಕೆ ಒಂದು ತಡೆಯನ್ನ ಒಡ್ಡಿದ್ದಾರೆ AICC ಅಧ್ಯಕ್ಷರು. ಇಲ್ಲಿ ಇವ್ರು ಯಾರು ಮಾತನಾಡೋ ಹಾಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಮಾತಿತ್ತು, DK ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗ್ತಾರೆ, ಇನ್ನೊಂದು ಮಾಡ್ತಾರೆ ಶಾಸಕರು ಅಂತ. ಅದಕ್ಕೂ ತಡೆ ಬಿದ್ದಾಗ ಕಾಣುತ್ತೆ. ಅಂದ್ರೆ ನಾವೇನು ಮಾಡಲ್ಲ, ಕೈ ಹಾಕದೇ ಇಲ್ಲ ಅಂತ ಅಂದ್ಮೇಲೆ ಏನ್ ಮಾಡೋಕ್ ಸಾಧ್ಯ? ನೀವೇ ಬಗೆಹರಿಸಿಕೊಳ್ಳಿ ಅಂತ ಅಂದ್ಮೇಲೆ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರ? ಇಡ್ಲಿ ಬಡೆ ಒಂದ್ ಕಡೆ, ಕೋಳಿ ಸಾರು ಇನ್ನೊಂದ್ ಕಡೆ ನಡೆಯುತ್ತಾ, ಅಥವಾ ಇದು ಮುಂದುವರಿಯುತ್ತಾ ಅಂತ. ಸೊ ಇದು ಇನ್ನೊಂದು ಅಂಶವನ್ನು ತೋರಿಸುತ್ತೆ ನನಗೆ ಅನಿಸುವ ಹಾಗೆ. ಒಂದು, ಈ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದೇನು ಮಾತನಾಡ್ತಾ ಇದ್ರು 2.5 ವರ್ಷ, ಅದು ಹೈಕಮಾಂಡ್ ಲೆವೆಲ್ ಅಲ್ಲಿ, ಅಂದ್ರೆ ರಾಹುಲ್ ಗಾಂಧಿ ಖರ್ಗೆ ಅವರ ಲೆವೆಲ್ ನಲ್ಲಿ ನಡೆದಂತೆ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್, ಸಮಸ್ಯೆಯನ್ನ ಬಗೆಹರಿಸುವುದಕ್ಕಾಗಿ ಸುರ್ಜೇವಾಲಾ ಲೆವೆಲ್ ನಲ್ಲೂ ಇದು ಮಾತುಕತೆ ಆಗಿರ್ಬೋದಾ ಅಂತ ಒಂದು ಎಶ್ಯೂರೆನ್ಸ್ ಕೊಡಿಸಿರ್ಬೋದಾ ಅನ್ನೋ ಪ್ರಶ್ನೆ ಇದೆ. ಅದರಂತೆ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರು ಅವತ್ತಿನ ದಿನ ಏನು ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ರು, ಅವತ್ತು DK ಸುರೇಶ್ ಅವರು ಇದ್ರು ಅಂತ. ಆ ಸಂದರ್ಭದಲ್ಲಿ ಇವರಿಬ್ಬರು ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ರ? ಇವರಿಬ್ಬರೇ ಒಪ್ಪಂದ ಮಾಡ್ಕೊಂಡ್ರೆ ಆ ಒಪ್ಪಂದಕ್ಕೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಇರುತ್ತೆ ಅಂತ. ಹೈಕಮಾಂಡ್ ಇನ್ವಾಲ್ವ್ ಆದ್ರೆ ಇಂಥ ಒಪ್ಪಂದಗಳಲ್ಲಿ ಅದಕ್ಕೆ ಬೆಲೆ, ಮಾನ್ಯತೆ ಜಾಸ್ತಿ. ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಂದ್ರೆ ಈ ಇಬ್ಬರು ನಾಯಕರಲ್ಲಿ ಯಾರು ಬೇಕಾದ್ರೂ ಟೋಪಿ ತಿರುಗಿ ಸಾಕ್ಬೋದಲ್ವಾ? ಅದಕ್ಕೆ ಮಾನ್ಯತೆ ಇಲ್ಲ. ಆ ಸಿಚುವೇಶನ್ ಇದೆಯಾ ಅಂತ. ಸೊ ಅಂದ್ರೆ 2-3 ರೀತಿ ಅನಿಸುತ್ತೆ. ಒಂದು, ಕಾಂಗ್ರೆಸ್ ಹೈಕಮಾಂಡ್ ಈ ಸಮಸ್ಯೆಯನ್ನ ತಕ್ಷಣಕ್ಕಂತೂ ಬಗೆಹರಿಸೋ ಕಾಣ್ತಾ ಇಲ್ಲ, ನೀವಿಬ್ಬರೇ ಬಗೆಹರಿಸ್ಕೊಳ್ಳಿ ಅಂತೇಳಿ ದಿನಾಂಕವನ್ನ ಮುಂದೂಡ್ತಾ ಇದೆ. ಸದ್ಯಕ್ಕೆ ನಾವು ಮಾಡಕ್ ಹೋಗಲ್ಲ ಅಂತ. ಅದಕ್ಕೆ ಕಾರಣಗಳೇನಿರ್ಬೋದು. ಒಂದು, ಈ ಒಪ್ಪಂದದಲ್ಲಿ ರಾಹುಲ್ ಗಾಂಧಿಯವರು ಇನ್ವಾಲ್ವ್ ಆಗದೇ ಇರೋದು ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸೊ ರಾಹುಲ್ ಗಾಂಧಿಯವರು ಖರ್ಗೆಯವರ ಬಳಿ ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಸೂಚನೆ ನೀಡಿದ್ರು. ಅದು ಅವ್ರಿಗೆ ಸಾಧ್ಯನೇ ಆಗಿಲ್ಲ. ಕರ್ನಾಟಕದವರು ಆದ್ದರಿಂದ ಅವರಿಗೆ ಬೇರೆ ಬೇರೆ ರೀತಿ ಇನ್ಯಾವುದೋ ರಾಜ್ಯದ ಬಗೆಹರಿಸ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಅವರ ಒಂದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ನೊಂದು ಮತ್ತೊಂದು ಇರೋ ಚಾನ್ಸಸ್ ಇದೆ. ಅದು ಕಾರಣ ಇರ್ಬೋದು. ಅದು ಸಾಧ್ಯ ಆಗದೇ ಇರೋದು. ಅದ್ರ ಜೊತೆಗೆ ಈ ಇಬ್ಬರು ನಾಯಕರು ಎಡೋಮೆಂಟ್ ಆಗಿರೋದು. ಸೊ ನಾನು ಬಿಡೆ ನಾ ಕೊಡೆ ಅನ್ನೋದು ಅದು ಒಂದು ಪಾಯಿಂಟ್. ಅದರ ಜೊತೆಗೆ ಇಂತಹ ಬದಲಾವಣೆ ಬೀಳುವ ರಾಜಕೀಯ ಪರಿಣಾಮಗಳಿಲ್ಲ. ಅದು ಬಹಳ ಮುಖ್ಯವಾದ್ದು. ಇವತ್ತಿನ ರಾಜಕೀಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನ ಬದಲಿಸುವ ಸ್ಥಿತಿಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಅಂತ. ಆದ್ರಿಂದ ಒಂದೊಮ್ಮೆ ಮಾತು ಕೊಟ್ಟರು ಕೂಡ ಆ ಮಾತು ಕೊಡದಂತೆ ಕಾಂಗ್ರೆಸ್ ಹೈಕಮಾಂಡ್ ವರ್ತನೆ ಮಾಡ್ತಾ ಇರ್ಬೋದು. ಇದೆಲ್ಲ ರಾಜಕಾರಣದಲ್ಲಿ ಬಹಳ ಸಹಜವಾದ್ದು. ಅದೇನು ರಿಟರ್ನ್ ಹೋಗ್ಬಿಟ್ಟು ಒಪ್ಪಂದಕ್ಕೆ ಸಹಿ ಅಂತ ಸ್ಟಾಂಪ್ ಪೇಪರ್ ಮೇಲೆ ಸಹಿ ಹಾಕಿರಲ್ಲ. ಮಾತುಕತೆ ನಡೆದಿರ್ತವೆ. ಅದು ಯಾವಾಗ ಬೇಕಾದ್ರೂ ಉಪಯೋಗ ಆಗುತ್ತೆ, ಬೇಕಾಗಿದ್ದರೆ ಉಪಯೋಗ ಆಗಲ್ಲ. ಆ ಸಿಚುವೇಶನ್ ಇರುತ್ತೆ. ಸೊ ಅದರಿಂದ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಂತಹ ಅಹಿಂದ ನಾಯಕರನ್ನ ಅಧಿಕಾರದಿಂದ ಇಳಿಸಿ ಮೇಲ್ವರ್ಗದ ಒಬ್ಬ ವ್ಯಕ್ತಿಗೆ ಕೊಟ್ರೆ ಆ ಸಂದೇಶ ಏನು ಹೋಗುತ್ತೆ ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಂತೆ ಕಾಣುತ್ತೆ. ಯಾಕೆಂದ್ರೆ ಈಗ ಕಾಂಗ್ರೆಸ್ಗೆ ಉಳಿದಿರುವುದೇನು
ಸೊ ಇರೋದು ದೇಶದಲ್ಲಿ 3 ರಾಜ್ಯಗಳಲ್ಲಿವೆ ಮತ್ತು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ನೀವು ಅನ್ಬಹುದಾದ್ರೆ ಅದು ಅಹಿಂದ ಮಾತ್ರ. ಮೇಲ್ವರ್ಗದ ವೋಟ್ಗಳು ಕಾಂಗ್ರೆಸ್ಸಿಗೆ ಬರುತ್ತೆ ಅನ್ನೋದು ಸುಳ್ಳು. ಅದೀಗ ಅದು ಗಗನ ಕುಸುಮ. ಬಹುತೇಕ ಮೇಲ್ವರ್ಗದ ವೋಟ್ಗಳೇನಿವೆ ಅದನ್ನು ಬಿಜೆಪಿ ತಗೋತಾ ಇದೆ. ಈ ಅಹಿಂದ ಬೇಸನ್ನ ಕಾಂಗ್ರೆಸ್ ಅದನ್ನ ಬಲಪಡಿಸ್ಕೋಬೇಕು ಅಂತಂದ್ರೆ ಆಗ ಸಿದ್ದರಾಮಯ್ಯನವರಂತ ನಾಯಕರನ್ನ ಹೇಗೆ ತೆಗೆದುಬೇಕಾಗತ್ತೆ, ಅವಾಗ ಯಾವ ಸಂದೇಶ ಹೋಗುತ್ತೆ ಅನ್ನೋದು ಒಂದು. ಎರಡನೇದು, ಅದನ್ನ ಬಿಜೆಪಿ ಬಳಸಿಕೊಳ್ಳುವ ರೀತಿ ಕೂಡ ಆತಂಕಕಾರಿಯಾಗತ್ತೆ ಅಂತ. ಈಗ ನೋಡಿ, ಈಗ ಕರ್ನಾಟಕದಲ್ಲೇ ಇರಲಿ, ದಟ್ ಬಿಜೆಪಿ ಇಸ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ, ನಾಟ್ ಡಿ ಕೆ ಶಿವಕುಮಾರ್. ಅಂದ್ರೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ರಾಜಕಾರಣದಿರಲಿ ಬದುಕಲಿರಲಿ, ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಅವ್ರು ನಮ್ಗೆ ಥ್ರೆಟ್ ಅನ್ಸುವ ಕಾರಣಕ್ಕಾಗಿ, ಆ ಕಾರಣಕ್ಕಾಗಿ ಇನ್ಸ್ಟಿಗೇಟ್ ಮಾಡುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ನ ಎತ್ತಿ ಕೊಟ್ಟೋದು ಸಿದ್ದರಾಮಯ್ಯನವರ ವಿರುದ್ಧ. ಮತ್ತು ಸಿದ್ದರಾಮಯ್ಯ ಅನಿವಾರ್ಯವಾಗಿ ಅವರು ಬಿಡುವಾಗ ಆಗಬೇಕು ಅಥವಾ ಹೈಕಮಾಂಡ್ ಬಿಡಿಸ್ಬೇಕು. ಆಗ ಕರ್ನಾಟಕದಲ್ಲಿ ಬಿಜೆಪಿ JDS ನೆಲೆ ಊರಬಹುದು ಅನ್ನುವ ಆಲೋಚನೆ ಈ ಮಿತ್ರ ಪಕ್ಷಗಳಿಗಿದ್ದಾಗಿದೆ. ಆದ್ರಿಂದ ಪ್ರತಿ ಕ್ಷಣ ಅವರು ದೇ ಆರ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ. ಯಾಕಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಇದ್ದ ಹಾಗೆ ಅಂತ ಅಲ್ವಾ, ಅವರೊಂದು ಶಕ್ತಿ. ಹಾಗೆ ಹೇಳ್ತಾ ನಾನು ಡಿ ಕೆ ಶಿವಕುಮಾರ್ ಶಕ್ತಿ ಅಲ್ಲ ಅಂತ ಹೇಳ್ತಿಲ್ಲ, ಅವರು ಸಂಘಟನಾಕಾರರು, ಪಕ್ಷವನ್ನು ಅದ್ಭುತವಾಗಿ ಸಂಘಟಿಸಿದವರು. ಆದರೆ ಆ ಸಂಘಟನೆಯ ಸಂಪೂರ್ಣ ಕೀರ್ತಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಇಲ್ಲ ಅನ್ನೋದು ಇವರ ಹೇಳಿಕೆಯಿಂದ ತೋರಿಸುತ್ತೆ. ನನ್ನಿಂದಲೇ ಬಂತು, ನಾನೇ ಪಕ್ಷವನ್ನು ಅಲ್ಲ, ಕಾರ್ಯಕರ್ತರಿಂದ ಅನ್ನೋ ಮೂಲಕ ಖರ್ಗೆ ಅವರು ಡಿ ಕೆ ಅವರಿಗೆ ಏನಿದೆ, ನನ್ನಿಂದ ನಾನು ಪಕ್ಷ ತಂದೆ ಅನ್ನೋದೇನಿದೆ, ಆ ಬಲೂನನ್ನ ಟುಸ್ಗೊಳಿಸಿದ್ದಾರೆ. ಸೊ ಇದು ಏನಂತ ತೋರಿಸುತ್ತೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ಕನಸಿದೆಯಲ್ಲ, ಆ ಕನಸನ್ನ ಸಾಕಾರಗೊಳಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಆಗಿಲ್ಲ ಅನ್ನೋ ಸ್ಪಷ್ಟ. ಅಂದ್ರೆ ಏನು, ಬೆಳಗಾವಿಯ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಹೈಕಮಾಂಡ್ ನನ್ನ ಜೊತೆಗಿದೆ ಅನ್ನುವುದನ್ನ ಸದನದ ಮೇಲೆ ಅದು ರೆಕಾರ್ಡ್ ಹೋಗಿದೆ. ಹಾಗಿದ್ರೆ ಆಗ್ಲೇ ಅವರಿಗೆ ಸಂದೇಶ ಬಂದಿತ್ತ ಕಾಂಗ್ರೆಸ್ ಹೈಕಮಾಂಡ್? ತಕ್ಷಣಕ್ಕಂತೂ ನಿಮ್ಮನ್ನ ನಾವು ಬದಲಿಸಲ್ಲ ಅಂತ ಸಂದೇಶ ಬಂದಿತ್ತ ಅನ್ಸುತ್ತೆ. ಅದೇ ಕಾರಣದಿಂದನೂ ಇರಬಹುದು ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಇಡೀ ಸ್ಟ್ರಾಟಜಿಯನ್ನ ಇನ್ನೊಂದು ರೀತಿ ಬದಲಿಸಿದ್ದಾರೆ. ಅಂದ್ರೆ ಹೆಚ್ಚು ಸಾಫ್ಟ್ ಆಗ್ತಾ ಅವ್ರು ಹೇಳ್ತಾರೆ, ನನಗೆ ಯಾರ ಜೊತೆಗೂ ಭಿನ್ನಾಭಿಪ್ರಾಯ ಇಲ್ಲ ಅಂತಾರೆ. ರಾಜಣ್ಣ ನೋಡ್ತಾರೆ, ಇನ್ನೊಂದು ನೋಡ್ತಾರೆ, ಮತ್ತೊಂದು ನೋಡ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಭಿನ್ನಾಭಿಪ್ರಾಯ ಇಲ್ಲ ಅಂತಾರೆ. ಈ ಚೇಂಜ್ಡ್ ಇಸ್ ಸ್ಟ್ರಾಟಜಿ ಅಂತ ಒಂದು ಅವರಿಗೆ ಈಗ ಅನಿಸುವ ಹಾಗೆ, ಏನು ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಲೆಜಿಸ್ಲೇಟಿವ್ ಪಾರ್ಟಿ ಏನಿದೆ, ಅಲ್ಲಿ ತಮ್ಮ ಶಕ್ತಿಯನ್ನ ವೃದ್ಧಿಸಿಕೊಳ್ಳಬೇಕು ಅನ್ನುವ ತೀರ್ಮಾನಕ್ಕೆ ಅವ್ರು ಬಂದಂತೆ ಕಾಣುತ್ತೆ. ಹೈಕಮಾಂಡ್ ಏನು ಅವ್ರು ನಂಬಿದ್ರು ಮೊದಲು, ಈಗ ಅವರಿಗೆ ಸಂದೇಶ ಬಂದಂತಿದೆ, ಹೈಕಮಾಂಡ್ ನನಗೆ ಶಾಸಕಾಂಗ ಪಕ್ಷದಲ್ಲಿ ಏನಾದರೂ ಬಹುಮತ ಇದ್ರೆ ಆವಾಗ ಹೈಕಮಾಂಡ್ ಮೇಲೆ ಒತ್ತಡ ಹೇರಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿವರೆಗೆ ಸಾಧ್ಯ ಇಲ್ಲ ಅಂತ ಡಿ ಕೆ ಅವರಿಗೆ ಅನ್ನಿಸಿದೆ. ಆದ್ರಿಂದ ಯಾರ್ಯಾರು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅವರನ್ನೆಲ್ಲ ಮಾತಾಡ್ತಾ ತಮ್ಮತ್ತ ಒಲಿಸಿಕೊಳ್ಳುವ ಯತ್ನವನ್ನ ಪ್ರಾರಂಭಿಸಿದ್ದಾರೆ. ಅಂದ್ರೆ ಶಾಸಕಾಂಗ ಪಕ್ಷದಲ್ಲಿ ಈಗ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳೋದು, ಸಿದ್ದರಾಮಯ್ಯನವ್ರಿಗಿಂತ ತಮ್ಮ ಬಲ ಹೆಚ್ಚಾದ ಮೇಲೆ ಆಗ ಹೈಕಮಾಂಡ್ ಮೇಲೆ ಒತ್ತಡ ಹೇಳೋದು, ಶಾಸಕಾಂಗ ಪಕ್ಷದಲ್ಲಿ ನಂಗೆ ಬಲ ಇದೆ, ಚೇಂಜ್ ಮಾಡಿ ಅಂತ. ಸೊ ಅದು ಒಂದು ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಕೆಲವು ನಾಯಕರಿಂದ ಬಂದಿರಬಹುದು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ನೋಡಿ, ನೀವು ಶಾಸಕಾಂಗ ಪಕ್ಷದಲ್ಲಿ ನಿಮಗೆ ಬೆಂಬಲ ಅಂದ್ರೆ ನಿಮ್ಮ ಬಹುಮತ ಇಲ್ಲ, ನೀವು ಬಹುಮತವನ್ನು ಮಾಡಿ ಬಹುಮತವನ್ನು ಸಾಧಿಸಿ ನಂತರ ಲಡಿಸಿ ಅಂತಾನು ಬಂದಿರ್ಬೋದು. ಅದರಿಂದ ಅವರು ಶಾಸಕಾಂಗ ಪಕ್ಷದಲ್ಲಿ ತಮ್ಮ ಬಹುಮತವನ್ನ ಸಾಬೀತುಪಡಿಸುವ ಯತ್ನದಲ್ಲಿದ್ದಾರೆ. ಅದರಿಂದ ನನಗೆ ಯಾರ ಮೇಲೂ ಸಿಟ್ಟಿಲ್ಲ ಅಂತಾರೆ, ಎಲ್ಲರನ್ನೂ ಡಿಫೆಂಡ್ ಮಾಡ್ತಿದ್ದಾರೆ, ಎಲ್ಲರನ್ನೂ ಕಾನ್ಫಿಡೆನ್ಸ್ ತಂದಾಗ ಮಾತಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿಯವ್ರನ್ನ, ಜಮೀರ್ ಅಹಮದ್ ಖಾನ್ನನ್ನ, ರಾಜಣ್ಣನನ್ನ ಎಲ್ಲರನ್ನೂ ಭೇಟಿ ಮಾಡ್ತಾ ಅವರು ಈ ಹೊಸ ಒಂದು ಮೂವ್ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ನಿನ್ನೆ ಖರ್ಗೆ ಅವರ ಹೇಳಿಕೆಯ ನಂತರ ಸ್ಪಷ್ಟ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡುವ ಚಾನ್ಸಸ್ ತುಂಬಾ ಕಡಿಮೆ. ಇವರಿಬ್ಬರೇ ಮಾತನಾಡ್ಕೋಬೇಕು. ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿತ್ತು ಅಂತ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಅದೇ ಅರ್ಥ, ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ. ಅವರು ಈ ಒಂದು ಅಧಿಕಾರ ಹಂಚಿಕೆ ಒಪ್ಪಂದದಿಂದ ಹೈಕಮಾಂಡ್ ಅನ್ನ ದೂರಕ್ಕೆ ಇಡ್ತಾ ಇದ್ದಾರೆ.
ಅಂದ್ರೆ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವ ಒಂದು ಸಂದೇಶವನ್ನ ಡಿ ಕೆ ಕೊಡ್ತಿದ್ದಾರೆ. ಜವಾಬ್ದಾರಿಯನ್ನ ತಮ್ಮ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಹೇಳ್ಕೊಂಡಿದ್ದಾರೆ. ಆದ್ರಿಂದ ಈಗಿರುವುದು ಅಂದ್ರೆ ಅವರ ನಡುವೆ ಒಪ್ಪಂದ ಆಯ್ತೋ ಬಿಡ್ತೋ. ಸೊ ಸಿದ್ದರಾಮಯ್ಯ ಒಂದು ತೀರ್ಮಾನ ತೆಗೆದುಕೊಳ್ಳದೆ ನಾನು ಅಧಿಕಾರ ಬಿಡ್ತೇನಪ್ಪ ಅನ್ನೋವರೆಗೆ ಈ ಸಮಸ್ಯೆ ಬಗೆಹರಿಯೋದು ಕಷ್ಟ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕಷ್ಟ ಅನ್ಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮನ ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ಸೊ ಸುದ್ದಿ ಟಿವಿ ಇದು ನಿಮ್ಮೆಲ್ಲರ ಟಿವಿ, ನಾನು ನಿಮ್ಮವನು. ಓಕೆ, ನಮಸ್ಕಾರ.